ಕರಿಯರ್ ಸ್ಟಾರ್ಟ್ ಮಾಡಿದ್ರು ಅವಾಗಿಂದ ರಾಮ್ ಚರಣ್ ಅವರು ದ ವೇ ಹಿ ಕೇಮ್ ಅಪ್ ಇನ್ ಇಸ್ ಲೈಫ್, ವೆರಿ ಹಾರ್ಡ್ ವರ್ಕಿಂಗ್. ಫಸ್ಟ್ ಫಿಲ್ಮಿಂದ ಹಿಡಿದು ಇವತ್ತವರೆಗೂ ಅವ್ರ ಸಿನ್ಸಿಯಾರಿಟಿ ಇವತ್ತು ಈ ಲೆವೆಲ್ ರೀಚ್ ಆಗಿದ್ದಾರೆ ಅಂದರೆ ಸಿನ್ಸಿಯಾರಿಟಿ ಇಸ್ ಹಾರ್ಡ್ ವರ್ಕ್. ಅವ್ರ ತಂದೆ ತಾಯಿ ಆಶೀರ್ವಾದ ತುಂಬ, ಆಮೇಲೆ ಪವನ್ ಕಲ್ಯಾಣ್ ಅವರ ಆಶೀರ್ವಾದ, ಎವ್ರಿ ಬಡಿ. ಅವ್ರು 3 ಜನ ಎಷ್ಟು ನಾನು ಒಂದು ಸಮಾರಂಭದಲ್ಲಿ ತಂದೆ ಮಗನ್ ಮಾಡೋದು, ಒಂದು ನಿಮಿಷ ಇದು ಮಾತ್ರ ಕೇಳ್ಬೇಕು ನೀವು. ತಂದೆ ಮಗನ್ನ ಪ್ರೀತಿಸೋದು ಸಹಜ ಅದು, ಬಟ್ ಅವ್ರು ಚಿಕ್ಕಪ್ಪ ಪವನ್ ಕಲ್ಯಾಣ್ ಅವರು ಒಂದು ಫಂಕ್ಷನಲ್ಲಿ ಇಬ್ರು ಪಕ್ಕದಲ್ಲಿ ಕೂತಿರ್ತಾರೆ, ಯಾರೋ ಬರ್ತಾರೆ, ವೆಯ್ಟ್ ಮಾಡಿ ಆ ಸೀನ್ ನನಗೆ ಐ ವಾಸ್ ರಿಯಲಿ ಟಚ್. ಮೈ ಗಾಡ್, ದಟ್ ಅಫೆಕ್ಷನ್ ನನಗೆ, ನಾನು ನನ್ನ ತಮ್ಮ ಪುನೀತ್ ಹೆಂಗೆ ನೋಡ್ತೀವೋ ಆ ಥರ ನನಗೆ ಪವನ್ ಕಲ್ಯಾಣ್ ನನಗೆ ರಾಮ್ ಚರಣ್ ಅಷ್ಟು ಪ್ರೀತಿ. ಅವ್ರು ವರ್ಕ್ ಮಾಡ್ಬೇಕಾದ್ರೆ ನಾನು ಐ ಜಸ್ಟ್ ಲವ್ ವರ್ಕಿಂಗ್ ವಿತ್ ಹಿಮ್. ದ ಹೋಲ್ ಯೂನಿಟ್ ಆಫ್ ಪೆದ್ದಿ ಪ್ರೊಡ್ಯೂಸರ್ಸ್ ಇಲ್ಲೇ ಇದ್ದಾರೆ. So nice officer, and I'll never forget that love and affection. Buchi Babu ಅವರು, ರತ್ನವೇಲ್ ಅವರು, ಎವ್ರಿಬಡಿ. ಆ್ಯಂಡ್ ದಿಸ್ ಬಾಯ್ ಈ ಸಿನಿಮಾದಲ್ಲಿ, ಪೆದ್ದಿ ಸಿನಿಮಾದಲ್ಲಿ ಅವ್ರಿಗೊಂದು ನ್ಯಾಷನಲ್ ಅವಾರ್ಡ್ ಬರಬೇಕಂತ ನನ್ನ ಆಸೆ. ಅಷ್ಟು ಆಸೆ, ಯಾಕಂದ್ರೆ ನಂಗೆ ಗೊತ್ತು ಬೆಂಗಳೂರು ನಮ್ಮ ಊರ್ಲಿ, ನಮ್ಮ ಕರ್ನಾಟಕದಲ್ಲಿ ಎಲ್ಲರೂ ಗೊತ್ತು, ಇವರೆಲ್ಲ ಎಲ್ಲರೂ ಗೊತ್ತು. ನಮ್ಮ ಶೂಟಿಂಗ್ ಹತ್ರ ಬರ್ತಾರೆ, ಯಾವುದೇ ಫಂಕ್ಷನ್ ಅಲ್ಲಿ, ಚಿರಂಜೀವಿ ಅವ್ರ ಬರ್ತ್ಡೇ ಇರ್ಬೋದು, ಇವ್ರ ಬರ್ತ್ಡೇ ಇರ್ಬೋದು, ಪವರ್ ಎಲ್ಲ ಬಂದು ಕೇಕ್ ಕಟ್ ಮಾಡಿಸ್ತಾರೆ. ಆ ಪ್ರೀತಿ ವಿಶ್ವಾಸ. ಒಂದು ಚಿರಂಜೀವಿ ಅವ್ರ ಬರ್ತ್ಡೇ ಟೈಮ್ನಲ್ಲಿ ಬ್ಲಡ್ ಡೊನೇಷನ್ ಕ್ಯಾಂಪ್ ಮಾಡಿದ್ರು. ಅವಾಗ ಐ ವೆಂಟ್ ಐ ಗೇವ್ ಬ್ಲಡ್ ದಟ್ ಡೇ. ಐ ಗೇವ್ ಬ್ಲಡ್ ಬಿಕಾಸ್ ನನಗೆ ಚಿರಂಜೀವಿ ಅವ್ರ ಕಂಡ್ರೂ ತುಂಬ ಇಷ್ಟ. ದ ಹೋಲ್ ಫ್ಯಾಮಿಲಿ ಅವರು, ಆಮೇಲೆ ಎಲ್ಲ ಫ್ಯಾನ್ಸ್ ಎಷ್ಟೇ ಕಿರ್ಸಿದ್ರು, ಎಷ್ಟು ಪ್ರೀತಿ ಇಟ್ಕೊಂಡಿದ್ರು ಅವ್ರ ಫ್ಯಾಮಿಲಿ ಮೇಲೆ ಅಂದರೆ ನಿಜವಾಗ್ಲೂ ಈ ಪ್ರೀತಿ ಹಂಗೆ ಇರಬೇಕು. ಈ ಪ್ರೀತಿ ಚಿರಂಜೀವಿ ಅವ್ರ ಫ್ಯಾಮಿಲಿ ಮೇಲೆ, ರಾಮ್ ಚರಣ್ ಅವ್ರ ಮೇಲೆ, ಎಲ್ರ ಮೇಲೆ ಹಂಗೆ ಇರ್ಬೇಕಂತ ನಾನು ಕೇಳ್ಕೊತೀನಿ ನಾನು. ಯಾಕೆ ಆ ಅಫೆಕ್ಷನ್ ಐ ಹ್ಯಾವ್ ನೆವರ್ ಸೀನ್ ಸರ್. ಸೊ ಲವ್ಲಿ ಬಾಯ್ಸ್, ಎವ್ರಿಬಡಿ ಲವ್ಸ್ ಯುವರ್ ಫ್ಯಾಮಿಲಿ ಲೈಕ್ ಎನಿಥಿಂಗ್. ಅವರ ಒಂದು ಪ್ರೀತಿಗೆ ನಮ್ಮ ಚಿರುಣಿ. ಆ್ಯಂಡ್ ಇಲ್ಲಿ ನಮ್ಮ ಅಭಿಮಾನಿಗಳು ಇದ್ದಾರೆ, ಎಲ್ಲರೂ ಬಂದರೆ ಎಲ್ಲರೂ ಇರುತ್ತೆ, ಎಲ್ಲರೂ ಒಟ್ಟಿಗೆ ಇರ್ತಾರೆ. ಈ ಭಾಷೆ ಭೇದ ಭಾವ ಇಲ್ಲ ಇಲ್ಲಿ. ಕರ್ನಾಟಕದಲ್ಲಿ ಯಾವುದೇ ಭಾಷೆ ಬರಲಿ ಎಲ್ಲರೂ ಸ್ವೀಕರಿಸ್ತಾರೆ, ತುಂಬ ಪ್ರೀತಿಯಿಂದ ಇರ್ತಾರೆ. ಅದು ಕನ್ನಡ ಜನತೆ, ಅದು ಯಾವತ್ತೂ ಮರೆಯೋಣ ನಾವು. ಅವರು ಅಷ್ಟೇ ಪ್ರೀತಿ ಇಟ್ಕೊಂಡಿದ್ದಾರೆ. ನನಗೆ ಭಾಳ ಖುಷಿ ಆಯ್ತು ಇವತ್ತು ಪೆದ್ದಿಲಿ. ನಾನು ಒಂದು ಈ ಪಾತ್ರ ಬಂದ ತಕ್ಷಣ ಎಸ್ ಸರ್ ಅಷ್ಟೇ. ಇಮಿಡಿಯೇಟ್ ರಾಮ್ ಚರಣ್ ಅವ್ರು ಫೋನ್ ಮಾಡಿದೆ, ಸರ್ ಐ ಆಮ್ ಡೂಯಿಂಗ್ ದಿಸ್ ಫಿಲ್ಮ್, ಅಷ್ಟೇ ಒಂದೇ ಮಾತು. ಅವರು ಈ ವಾಸ್ ಸೋ ಹ್ಯಾಪಿ. ಆಮೇಲೆ ಮಾಡಬೇಕಾದ್ರೆ ಅದು ಪಾತ್ರ ಡಿಸೈನ್ ಬುಚ್ಚಿ ಬಾಬು ಎಲ್ಲ ಮಾಡಿದ್ದು. ಐ ಥಿಂಕ್ ಇಟ್ ವಾಸ್, ಐ ಜಸ್ಟ್ ಎಂಜಾಯ್ಡ್. ಯು ಶುಡ್ ಸಿ ಹಿಸ್ ಪರ್ಫಾರ್ಮೆನ್ಸ್. ಆಮೇಲೆ ಕಾಂಬಿನೇಷನ್ ಇದೆ, ಒಂದು ಬಾಂಡೇಜ್ ಇದೆ, ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ನಾನು ಭಾವಿಸ್ತೀನಿ. ದಯವಿಟ್ಟು ನೋಡಿ, 4ನೇ ಬಂದು ನೋಡಿ. ಈ ಸಿನಿಮಾ ಬರೀ ಸ್ಪೋರ್ಟ್ಸ್ ಮಾತ್ರ ಅಲ್ಲ, ಒಂದು ಎಮೋಷನ್ ಇದೆ. ಎಮೋಷನ್ ಎಲ್ಲಾದ್ರಲ್ಲೂ ಅಷ್ಟೇ, ಜೀವನದಲ್ಲಿ, ಆಟದಲ್ಲಿ ಎಲ್ಲಾದ್ರೂ ಒಂದು ಎಮೋಷನ್ ಇದೆ. ಆ ಎಮೋಷನ್ ಬಂದ್ಬಿಟ್ಟು ಮನುಷ್ಯ ಮತ್ತು ಆ ಆಟ ಎರಡಕ್ಕೂ ಕನೆಕ್ಟ್ ಆಗಬೇಕು. ಅದೇ ಜೀವನ. ಯಾತಕ್ಕೋಸ್ಕರ ಆಡ್ತೀವಿ, ಯಾತಕ್ಕೋಸ್ಕರ ಆಡಬೇಕು ಅನ್ನೋದೇ ಈ ಸಿನಿಮಾದ ಕತೆ. ನೀವು ಬಂದು ನೋಡಿದಾಗ ಈ ಪಾತ್ರ ತುಂಬ ಇಷ್ಟ ಆಗುತ್ತೆ. ಈ ಡೀಟೇಲಿಟಿ ನೀವು ಒಂದು ಫಾಲೋ ಮಾಡಿದ್ರೆ ಸಿನಿಮಾದಲ್ಲಿ ಬುಚ್ಚಿ ಬಾಬು ಏನು ಹೇಳಕ್ಕೆ ಹೊರಟಿದ್ದಾರೆ ಅದು ಎಲ್ರಿಗೂ ಅಟ್ರಾಕ್ಟ್ ಆಗುತ್ತೆ, ಅವ್ರ ಹೃದಯಕ್ಕೆ ಹೋಗಿ ತಟ್ಟುತ್ತೆ. ಪೆದ್ದಿ ಅನ್ನೋ ಪಾತ್ರ ಪ್ರತಿಯೊಬ್ಬರ ಹೃದಯದಲ್ಲೂ ನಿಲ್ಲುತ್ತೆ. ಇಷ್ಟು ಹೇಳ್ತಾ June 4th ನಾನು ಖಂಡಿತ ವೆಯ್ಟ್ ಮಾಡ್ತಾ ಇರ್ತೀನಿ. ದಟ್ಸ್ ಆಸಮ್. ಈಗಷ್ಟೇ ಸ್ಟೇಜ್ ಮೇಲೆ ಶಿವಣ್ಣ ಅವರು ಹೇಳಿದ್ರು ಆ ಬ್ಲಡ್ ಡೊನೇಷನ್ ಅಲ್ಲಿ ಅವರು ಕೂಡ ಬ್ಲಡ್ ಕೊಟ್ಟಿದ್ದಾರೆ ಅಂತ. ಸೊ ಇಟ್ಸ್ ಆಕ್ಚುಲಿ ಎ ಬ್ಲಡ್ ರಿಲೇಶನ್ಶಿಪ್. ಅಲ್ಲಿ ಒಂದು ಅಲ್ವಾ, ಅಲ್ಲಿ ಒಂದು ರಕ್ತ ಸಂಬಂಧ ಇದೆ. ನಾವು ಇವಾಗಷ್ಟೇ ಇಂಟರ್ವ್ಯೂಲಿ ರಾಮ್ ಚರಣ್ ಸರ್ ಅಂತ ಹೇಳ್ತಿದೆ, ಬಟ್ ಟ್ರೈಲರ್ ನೋಡಿದಾಗೆಲ್ಲ ವಿ ವಾಂಟ್ ಟು ಸೇ ಸಾರು, ರಾಮ್ ಚರಣ್ ಸಾರು. There's nobody.